ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷದಲ್ಲಿ ಓದುತ್ತಿರುವಂತಹ ಎಲ್ಲ ಒಂದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಸಬ್ಜೆಕ್ಟದಿಂದ ಒಂದು ಟಾಪಿಕನ್ನು ಚೂಸ್ ಮಾಡ್ಕೊಂಡಿದ್ದೇನೆ. 5 ಮಾರ್ಕ್ಸಿಗೆ ಬರುವಂಥ ಒಂದು ಕ್ವಶನ್ನು, ಎಕ್ಸ್ಪ್ಲೇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಇಥೈಲ್ ಆಲ್ಕೋಹಾಲ್ ಫ್ರಾಮ್ ಮೊಲಾಸಸ್. ಸೊ ಮೊಲಾಸಸ್ದಿಂದ ಇಥೈಲ್ ಆಲ್ಕೋಹಾಲನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ 5 ಮಾರ್ಕ್ಸಿನ ಒಂದು ಕ್ವಶನ್ಸ್ ನಿಮಗೆ ಕೇಳಲಾಗುತ್ತೆ. ಇದು ಭಾಳ ಸಲ ಕೇಳಿರುವಂಥ ಕ್ವಶನ್ ಕೂಡ ಹೌದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಅಂದರೆ ಆನ್ಸರ್ಗಳನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಒಂದು ಲೈಕನ್ನು ಕೂಡ ಇದನ್ನು ಮಾಡಿಕೊಳ್ಳ್ರಿ. ಸೊ ಇಲ್ಲಿ ಆನ್ಸರ್ ಏನಿದೆ ಅಂತಂದರೆ, ಇದರಲ್ಲಿ ಸ್ಟೆಪ್ಸ್ ಇದ್ದಾವೆ, ಒಂದು 4-5 ಸ್ಟೆಪ್ಸ್ ಇದ್ದಾವೆ. ಸೊ ಒಂದೊಂದು ಸ್ಟೆಪ್ಸ್ಗಳನ್ನು ಹೇಳ್ತಾ ಹೋದರೆ, ಸೊ ದ ಮ್ಯಾನುಫ್ಯಾಕ್ಚರ್ ಆಫ್ ಇಥೈಲ್ ಆಲ್ಕೋಹಾಲ್ ಫ್ರಮ್ ಮೊಲಾಸಸ್ ಇನ್ವಾಲ್ವ್ಸ್ ದ ಫಾಲೋವಿಂಗ್ ಸ್ಟೆಪ್ಸ್. ಸೊ ಈ ಒಂದು ಇಥೈಲ್ ಆಲ್ಕೋಹಾಲನ್ನು ಮೊಲಾಸಸ್ಸಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕಾದ್ರೆ ತಳಗಿನ ಒಂದಷ್ಟು ಸ್ಟೆಪ್ಸ್ಗಳನ್ನು ನಾವು ಫಾಲೋಅಪ್ ಮಾಡ್ತೇವೆ. ಸೊ 1ನೇ ಸ್ಟೆಪ್ ಒಳಗಡೆ ಡೈಲ್ಯೂಷನ್. ಮೊಲಾಸಸ್ ಈಸ್ ಡೈಲ್ಯೂಟೆಡ್ ವಿತ್ ಅ ವಾಟರ್ ಟು ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಶುಗರ್ ಅಪ್ ಟು 10%. ಸೊ 1ನೇ ಸ್ಟೆಪ್ ಒಳಗಡೆ ಡೈಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಮೊಲಾಸಸ್ಸನ್ನು ಡೈಲ್ಯೂಟ್ ಮಾಡ್ತಾ ಇದ್ದೀವಿ ವಾಟರ್ ಜೊತೆಗೆ. ಅಪ್ ಟು ಕಾನ್ಸಂಟ್ರೇಷನ್ 10% ಶುಗರ್ದು ಒಂದು ಕಾನ್ಸಂಟ್ರೇಷನನ್ನು ನಾವು ರೆಡ್ಯೂಸ್ ಅಂತಂದರೆ ಕಡಿಮೆ ಮಾಡ್ತಾ ಇದ್ದೀವಿ. ಎಲ್ಲಿ ತನಕ? ಅಪ್ ಟು 10% ತನಕನೂ ನಾವು ಏನು ಮಾಡಿ ನೀರನ್ನು ಆ್ಯಡ್ ಮಾಡಿ ಕಾನ್ಸಂಟ್ರೇಷನನ್ನು ರೆಡ್ಯೂಸ್ ಮಾಡ್ತಾ ಇದ್ದೀವಿ. 2ನೇ ಸ್ಟೆಪ್ ಒಳಗಡೆ, 2ನೇ ಸ್ಟೆಪ್ಪು ದಟ್ ಈಸ್ ಅಡಿಷನಲ್ ಸ್ಟೆಪ್ಸ್. ಸೊ ಅಡಿಷನಲ್ ಸ್ಟೆಪ್ಸಲ್ಲಿ ಏನು ಮಾಡ್ತೀವಿ? ಅಡಿಷನ್ ಆಫ್ ಅಮೋನಿಯಂ ಸಾಲ್ಟ್ ಆ್ಯಂಡ್ ಅಸಿಡಿಫಿಕೇಷನ್. 2ನೇ ಸ್ಟೆಪ್ ಒಳಗಡೆ ನಾವು ಅಮೋನಿಯಂ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಜೊತೆಗೆ ಅಸಿಡಿಫಿಕೇಷನ್ ಅಂತಂದರೆ ಆಸಿಡನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲೇನಂತಂದರೆ, ದ ಅಮೌಂಟ್ ಆಫ್ ಅಮೋನಿಯಂ ಸಲ್ಫೇಟ್ ಆರ್ ಅ ಫಾಸ್ಫೇಟ್ ಈಸ್ ಆ್ಯಡೆಡ್ ಟು ಡೈಲ್ಯೂಟೆಡ್ ಮೊಲಾಸಸ್. ಸೊ ಇಲ್ಲೇನು ಮಾಡ್ತೀವಿ ಅಂದರೆ, ಅಮೌಂಟ್ ಆಫ್ ಅಂದರೆ ಸ್ಮಾಲ್ ಅಮೌಂಟ್ ಒಳಗಡೆ ಅಮೋನಿಯಂ ಸಲ್ಫೇಟು ಅಥವಾ ಅಮೋನಿಯಂ ಫಾಸ್ಫೇಟನ್ನು ಡೈಲ್ಯೂಟ್ ಮಾಡಿರುವಂತಹ ಮೊಲಾಸಸ್ಸಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ವಿಚ್ ಈಸ್ ಆ್ಯಕ್ಟ್ ಆ್ಯಸ್ ಅ ಫುಡ್ ಫಾರ್ ಈಸ್ಟ್. ಈ ಒಂದು ಮೊಲಾಸಸ್, ಇದು ಅಮೋನಿಯಂ ಸಾಲ್ಟ್ ಇದೆಯಲ್ಲ, ಇದು ಫುಡ್ ಈಸ್ಟ್ಗಳಿಗೆ ಆಹಾರವಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ದೆನ್ ಅಸಿಡಿಫೈಡ್ ವಿತ್ H2SO4. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಅಸಿಡಿಫೈಡ್ ಅಂತಂದರೆ ನಾವು ಅಸಿಡಿಕ್ ನೇಚರನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ H2SO4 ಆ್ಯಡ್ ಮಾಡ್ತಾಯಿದ್ದೀವಿ. ಸೊ H2SO4 ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ಇಟ್ ಈಸ್ ಪ್ರಿವೆಂಟ್ ದಿ ಗ್ರೋತ್ ಆಫ್ ದಿ ಅನ್ವಾಂಟೆಡ್ ಬ್ಯಾಕ್ಟೀರಿಯಾ. ಸೊ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳನ್ನು ಗ್ರೋತ್ ಆಗದ ಹಾಗೆ ತಡೆಯುತ್ತೆ. ಸೊ ಟೋಟಲ್ 2ನೇ ಸ್ಟೆಪ್ ಏನು ಹೇಳುತ್ತೆ ಅಂತಂದರೆ, ನಾವು ಅಮೋನಿಯಂ ಸಲ್ಫೇಟು ಅಥವಾ ಅಮೋನಿಯಂ ಫಾಸ್ಫೇಟನ್ನು ನಾವು ಈಸ್ಟ್ಗಳಿಗೆ ಆಹಾರವಾಗಿ ಹಾಕ್ತಾಯಿದ್ದೀವಿ, ಮತ್ತು ಸಲ್ಫೂರಿಕ್ ಆಸಿಡನ್ನು ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳನ್ನು ಗ್ರೋತ್ ಆಗದ ಹಾಗೆ ತಡಿತಾ ಇದ್ದೀವಿ. ಸೊ 3ನೇ ಸ್ಟೆಪ್ಪಲ್ಲಿ ಪರ್ಮೆಂಟೇಷನ್ ಸ್ಟೆಪ್ ಅಂತ ಕರಿತೀವಿ. ಪರ್ಮೆಂಟೇಷನ್ ಅಂತಂದರೆ ಹುದುಗುವಿಕೆ ಅಥವಾ ಅದನ್ನು ಕೊಳೆಸುವಿಕೆ, ಈ ಥರ ಒಂದು ಶಬ್ದ ಬರುತ್ತೆ. ಸೊ ದ ಡೈಲ್ಯೂಟೆಡ್ ಮೊಲಾಸಸ್ ಈಸ್ ಟೇಕನ್ ಇನ್ ಅ ಲಾರ್ಜ್ ಟ್ಯಾಂಕ್. ಸೊ ಒಂದು ಲಾರ್ಜ್ ಟ್ಯಾಂಕ್ ಒಳಗಡೆ ಈ ಡೈಲ್ಯೂಟ್ ಮಾಡಿರುವಂತಹ ಮೊಲಾಸಸ್ಸನ್ನು ತೆಗೆದುಕೊಳ್ತೇವೆ. ದ ಸೊಲ್ಯೂಷನ್ ಮೇಂಟೈನ್ ಅಟ್ 30 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್. ಸೊ ಆ ಒಂದು ಟ್ಯಾಂಕ್ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ 30 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಪ್ ಟು ಇಲ್ಲಿ ತನಕ ಅಂದರೆ 2 ರಿಂದ 3 ದಿನ ಅದನ್ನು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ. ಈ ಒಂದು ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ಒಂದು ಅವಧಿಯಲ್ಲಿ ಸೊ ಏನಾಗುತ್ತೆ ಅಂತಂದರೆ, ದ ಪ್ರೆಸೆಂಟ್ ಈಸ್ಟ್ ಬಿಕಮ್ ಪರ್ಮೆಂಟೇಸ್ ಫಾಲೋವಿಂಗ್ಸ್. ಸೊ ಈ ಒಂದು ಸ್ಟೆಪ್ ಈ ಒಂದು ಅವಧಿಯಲ್ಲಿ 2 ರಿಂದ 3 ದಿನದ ಅವಧಿಯಲ್ಲಿ ಅದರಲ್ಲಿರುವಂತಹ ಈಸ್ಟ್ಗಳು ಒಂದು ಕೆಲಸವನ್ನು ಮಾಡ್ತವೆ. ಏನು ಮಾಡ್ತವೆ? ಒಂದಿದ್ದು ಅಂತಂದರೆ, ದ ಇನ್ಸೈಮ್ ಇನ್ವರ್ಟೇಸ್ ಕೆಟಲೈಸ್ ದ ಹೈಡ್ರೋಲಿಸಿಸ್ ಆಫ್ ಸುಕ್ರೋಸ್ ಇಂಟು ಗ್ಲೂಕೋಸ್ ಆ್ಯಂಡ್ ಫ್ರುಕ್ಟೋಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇನ್ವರ್ಟೇಸ್ ಅನ್ನೋ ಒಂದು ಇನ್ಸೈಮು ಸುಕ್ರೋಸನ್ನು ಏನು ಮಾಡ್ತೈತೆ ಅಂದರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ 2ನೇ ಸ್ಟೆಪ್ ಒಳಗಡೆ ದ ಇನ್ಸೈಮ್ ಜೈಮೇಸ್ ಅನ್ನೋದು ಏನು ಮಾಡ್ತೈತೆ ಅಂದ್ರೆ, ಈ ಗ್ಲೂಕೋಸ್ ಫ್ರುಕ್ಟೋಸನ್ನು ಇಥೈಲ್ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನಾಗಿ ಪರಿವರ್ತನೆ ಮಾಡುತ್ತೆ. ಸೊ ಇವು 2 ರಿಯಾಕ್ಷನ್ಸ್ ಇದಾವೆ. 2 ರಿಯಾಕ್ಷನ್ ಇಂಪಾರ್ಟೆಂಟು, ಬರೀಲೇಬೇಕಾಗತ್ತೆ. ಸೊ ಈ 2 ರಿಯಾಕ್ಷನ್ ಈ ಒಂದು ಪರ್ಮೆಂಟೇಷನ್ ಟ್ಯಾಂಕಲ್ಲಿ ಆಗುತ್ತೆ. ನಂತರ ಏನಾಗುತ್ತೆ ಅಂದರೆ, ಇಲ್ಲಿ 5ನೇ ಸ್ಟೆಪ್ ಒಳಗಡೆ ನೋಡ್ಬೋದು ನೀವು. 5ನೇ ಸ್ಟೆಪ್ ಒಳಗಡೆ ಸೊ ಈ ಒಂದು ಇದಕ್ಕಿಂತ ಮೊದಲು ಏನಾಗುತ್ತೆ ಅಂದರೆ, ಇಲ್ಲಿ ಏನು ಬಂದಿರುತ್ತಲ್ಲ, ಓಕೆ. ಸೊ ಈ ಒಂದು ಬಂದಿರುವಂಥದ್ದು ಇದಕ್ಕೆ ನಾವು ವಾಶ್ ಅಂತ ಕರಿತೀವಿ. ಸೊ ಈ ಪರ್ಮೆಂಟೆಡ್ ಇದಕ್ಕೆ ನಾವು ವಾಶ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟಿರುತ್ತೆ ಅಂದರೆ ಆಲ್ಕೋಹಾಲು 10 ರಿಂದ 15% ಮಾತ್ರ ಆಲ್ಕೋಹಾಲ್ ಇರುತ್ತೆ. ಅದಕ್ಕೆ ನಾವು ವಾಶ್ ಅಂತ ಕರಿತೀವಿ. ಇದು ವಾಶ್ ಯಾವಾಗ ಬರುತ್ತೆ ಅಂತಂದರೆ, ಸುಕ್ರೋಸ್ನಿಂದ ಗ್ಲೂಕೋಸ್ ಫ್ರುಕ್ಟೋಸ್ ಆಗಿ ಈ ಗ್ಲೂಕೋಸ್ಗಳನ್ನು ಮತ್ತು ಫರ್ದರ್ ಜೈಮೇಸನ್ನು ಇಂಜೈಮ್ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಇಥೈಲ್ ಆಲ್ಕೋಹಾಲನ್ನಾಗಿ. ಸೊ ಇವಾಗ ಬಂದಿರುವಂಥ ಆಲ್ಕೋಹಾಲು ವಾಶು, ಇದರಲ್ಲಿ 10 ರಿಂದ 15% ಮಾತ್ರ ಇರುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ, ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಮತ್ತು ಒಂದಷ್ಟು ಸ್ಟೆಪ್ಗಳನ್ನು ಮಾಡ್ಕೊತೀವಿ. ಅದು 4ನೇ ಸ್ಟೆಪ್ಪು. ಅದಕ್ಕೆ ನಾವು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರಿತೀವಿ. ಸೊ ಇದ್ರ ಒಳಗಡೆ ನಾವೇನು ಮಾಡ್ತೀವಿ ಅಂತಂದರೆ, ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಮಾಡ್ತೀವಿ. ಸೊ ಮಾಡಿದಾಗ ನಮಗೆ 95.5% ಆಲ್ಕೋಹಾಲ್ ಸಿಗುತ್ತೆ. ಅದರ ಹೆಸರು ರೆಕ್ಟಿಫೈಡ್ ಸ್ಪಿರಿಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 5ನೇ ಸ್ಟೆಪ್ ಒಳಗಡೆ ಲಾಸ್ಟ್ ಸ್ಟೆಪ್ ನೋಡ್ಬೋದು ಇಲ್ಲಿ ನೀವು. 5ನೇ ಸ್ಟೆಪ್ ಒಳಗಡೆ ನಾವೇನು ಮಾಡ್ತೀವಿ ಅಂತಂದರೆ,
ಪ್ರೊಡಕ್ಷನ್ ಆಫ್ ಅಬ್ಸಲ್ಯೂಟ್ ಆಲ್ಕೋಹಾಲ್ ಅಂದರೆ 95.5 ಇನ್ನೂ ಸ್ವಲ್ಪ ಅದನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ. ಆವಾಗ ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದರೆ ನಾವು ಬೆಂಜಿನ್ ಜೊತೆಗೆ ದ ಅಬ್ಸಲ್ಯೂಟ್ ಆಲ್ಕೋಹಾಲ್ ಈಸ್ ಆಬ್ಟೈನ್ಡ್ ಫ್ರಮ್ ದಿ ರೆಕ್ಟಿಫೈಡ್ ಸ್ಪಿರಿಟ್ ಯೂಸಿಂಗ್ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ಬೆಂಜಿನ್. ಸೊ ಬೆಂಜಿನ್ ಜೊತೆಗೆ ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ ಫರ್ದರ್ ಡಿಸ್ಟಿಲೇಷನ್ ಮಾಡಿದಾಗ ನಮಗೆ ಅಬ್ಸಲ್ಯೂಟ್ ಅಂದರೆ ಎಷ್ಟು 98 to 99% ನಮಗೆ ಅಬ್ಸಲ್ಯೂಟ್ ಆಲ್ಕೋಹಾಲ್ ಸಿಗುತ್ತೆ. ಸೊ ಇಷ್ಟು ಏನಂತಂದರೆ ಇದು ನಮಗೆ ಇಥೈಲ್ ಆಲ್ಕೋಹಾಲನ್ನು ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.